ತಪ್ಪಾದ ಪಾಸ್ವರ್ಡ್ನಿಂದ ಸಣ್ಣದಾದ ಮೊಬೈಲು ತೆರೆಯಲು ಸಾಧ್ಯವಾಗುತ್ತಿಲ್ಲ ಅಂದರೆ ಯೋಚಿಸಿ ನೋಡಿ. ತಪ್ಪಾದ ಕೆಲಸದಿಂದ ಸ್ವರ್ಗದ ಬಾಗಿಲು ಹೇಗೆ ತೆರೆಯಲ್ಪಡುವುದು? ಒಂದು ಅದ್ಭುತವಾದ ಕತೆ, ತುಂಬ ಹಿಂದಿನ ಕಾಲದ್ದು. ಒಂದು ರಾಜ್ಯದಲ್ಲಿ ತಪ್ಪಾದ ಜನರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುತ್ತಿತ್ತು. ತಪ್ಪಾದ ಆಚರಣೆ ಮಾಡುವ ಜನರು, ಅವರ ಸಂಖ್ಯೆ ಜಾಸ್ತಿ ಆಗುತ್ತಾ ಬಂತು. ಒಳ್ಳೆಯ ಜನರು, ಪ್ರಾಮಾಣಿಕ ಜನರು, ಅವರ ಸಂಖ್ಯೆ ಕಡಿಮೆಯಾಗುತ್ತಾ ಬಂತು. ಕೆಟ್ಟದ್ದು ಜಾಸ್ತಿ ಆಗುತ್ತಾ ಬಂತು. ರಾಜ ತುಂಬ ಬೇಸರದಲ್ಲಿರುತ್ತಿದ್ದ. ನನ್ನ ರಾಜ್ಯದಲ್ಲಿ ಒಳ್ಳೆಯ ಜನರು ಕಡಿಮೆ ಆಗುತ್ತಾ ಇದ್ದಾರೆ. ಇದೇ ಸಮಸ್ಯೆ ಅವನ ಮಂತ್ರಾಲಯದಲ್ಲಿ ದರ್ಬಾರು ತನಕ ಬಂತು. ಮಂತ್ರಿಯವರಲ್ಲಿ ಕೂಡ ಕೆಟ್ಟ ಆಚರಣೆ ಬಂತು. ಮಂತ್ರಿಗಳು ಕೂಡ ತಪ್ಪಾದ ರಸ್ತೆಯಲ್ಲಿ ಹೋಗುತ್ತಾ ಇದ್ದರು. ತುಂಬ ಕಡಿಮೆ ಒಳ್ಳೆಯ ಮಂತ್ರಿಗಳು ಉಳಿದಿದ್ದರು. ರಾಜನು ಯೋಚನೆ ಮಾಡಿದ, ಒಂದು ಪರೀಕ್ಷೆ ಮಾಡಲೇಬೇಕು. ಎಲ್ಲರಿಗೂ ಒಂದು ದೊಡ್ಡ ಮೆಸೇಜ್ ಕೊಡಬೇಕಾಗಿದೆ, ಸಂದೇಶ ಕೊಡಬೇಕು. ತುಂಬಿದ ದರ್ಬಾರಿನಲ್ಲಿ ಘೋಷಣೆ ಮಾಡಿದ, ಒಂದು ನಿರ್ದಿಷ್ಟ ತಾರೀಕು, ನಿರ್ದಿಷ್ಟ ಸಮಯದಲ್ಲಿ 3 ಮಂತ್ರಿಗಳ ಪರೀಕ್ಷೆ ನಡೆಯುವುದು. ನಿಮ್ಮಲ್ಲಿ ಯಾರಾದರೂ ಆಗಿರಬಹುದು. ಅವರ ಹೆಸರನ್ನು ಆ ದಿನ ಹೇಳುತ್ತೇನೆ. ಸರಿಯಾದ ದಿನ, ಸರಿಯಾದ ಸಮಯ ಬಂತು. ಅವನು ಅನೌನ್ಸ್ಮೆಂಟ್ ಮಾಡಿದ, ಪರೀಕ್ಷೆಯ ಸಮಯ ಬಂದಿದೆ. 3 ಮಂತ್ರಿಗಳ ಹೆಸರನ್ನು ಅನೌನ್ಸ್ ಮಾಡಿದ. 3ರನ್ನು ಕರೆಸಿದ ದರ್ಬಾರಿಗೆ ಮತ್ತು ರಾಜ ಹೇಳಿದ, ನಿಮ್ಮ ಪರೀಕ್ಷೆಯ ಸಮಯ ಶುರುವಾಗುತ್ತಿದೆ ಈಗ. 3 ಗೊಂದಲಕ್ಕೀಡಾದರು. ಯಾವ ರೀತಿಯ ಪರೀಕ್ಷೆ ಆಗಿರಬಹುದು? ರಾಜ ತುಂಬ ಸಿಂಪಲ್ ಆದ ಟಾಸ್ಕ್ ಕೊಟ್ಟ. ನೀವು ಒಂದು ಕೆಲಸ ಮಾಡಿ, ನಮ್ಮ ರಾಜಭವನದ ತೋಟಕ್ಕೆ ಹೋಗಿ 1 ಗಂಟೆಯ ಒಳಗೆ ಒಳ್ಳೊಳ್ಳೆಯ ಹಣ್ಣುಗಳನ್ನು ಆರಿಸಿ ತನ್ನಿ ಮತ್ತು ಒಂದೊಂದು ಚೀಲವನ್ನು ಕೊಟ್ಟ. ಚೀಲದಲ್ಲಿ ತುಂಬಿಸಿ ತರಬೇಕು. ಇದೇ ನಿಮ್ಮ ಕೆಲಸ. ಮೊದಲನೆಯ ಮಂತ್ರಿ ಹೋದ. ಯೋಚಿಸಲಾರಂಭಿಸಿದ. ರಾಜನು ತುಂಬ ಒಳ್ಳೆಯ ವ್ಯಕ್ತಿ. ರಾಜನು ತರಲು ಹೇಳಿದ ಒಳ್ಳೊಳ್ಳೆಯ ಹಣ್ಣುಗಳನ್ನು ಆರಿಸಿಕೊಂಡು ಹೋಗುತ್ತೇನೆ. ರಾಜನಿಗೆ ತುಂಬ ಸಂತೋಷವಾಗುವುದು. ಅವನು ತುಂಬ ಸಮಯ ತೆಗೆದುಕೊಂಡ. ಆದರೆ ಒಳ್ಳೊಳ್ಳೆಯ ಹಣ್ಣುಗಳನ್ನು ಆರಿಸಿದ. ಅವನ ಚೀಲ ತುಂಬಲಿಲ್ಲ. 60-70% ಪೋರ್ಷನ್ ತುಂಬಿತ್ತು ಒಳ್ಳೆಯ ಹಣ್ಣುಗಳಿಂದ. 2ನೆಯ ಮಂತ್ರಿ ಹೋದ. ಯೋಚಿಸಲಾರಂಭಿಸಿದ. ರಾಜ ಸಾಬ್ ಎಂಥ ಕೆಲಸ ಕೊಟ್ಟಿದ್ದಾರೆ. ಏನಾದರೂ ಆಗಲಿ ಕೈಗೆ ಸಿಗಿದ ಹಣ್ಣುಗಳನ್ನು ತುಂಬಿಸುತ್ತಿದ್ದ. ಹಾಳಾದ ಹಣ್ಣು, ಕೊಳೆತು ಹೋದ ಹಣ್ಣು ಎಲ್ಲವನ್ನೂ ಹಾಕಿದ. ಅವನು ಹೇಳಿದ, ಚೀಲ ತುಂಬಿಸಬೇಕು ಅಷ್ಟೇ. ಯಾವ ರಾಜ ಕುಳಿತು ಒಂದೊಂದು ಹಣ್ಣನ್ನು ತೆಗೆದು ನೋಡುತ್ತಾನೆ. ಮೇಲೆ ಒಳ್ಳೆಯ ಹಣ್ಣುಗಳನ್ನು ಇಡುತ್ತೇನೆ, ಕೆಳಗೆ ಹಾಳಾದ ಕೊಳೆತ ಹಣ್ಣನ್ನು ಹಾಕುತ್ತೇನೆ. ಹೀಗೆ ಮಾಡಿ ಅವನು ಚೀಲವನ್ನು ತುಂಬಿಸಿದ. ಆದರೆ ಅವನ ಚೀಲ 100% ತುಂಬಿತ್ತು. ಮತ್ತು 3ನೆಯ ಮಂತ್ರಿ ಹೋದ. ಅವನು ತುಂಬ ದೊಡ್ಡ ಸೋಮಾರಿಯಾಗಿದ್ದ, ಕೆಲಸ ಕಳ್ಳನಾಗಿದ್ದ. ಅವನು 10 ನಿಮಿಷದಲ್ಲಿ ಕೆಲಸವನ್ನು ಮುಗಿಸಿದ. ಅವನು ಹಣ್ಣು ತುಂಬಿಸಲಿಲ್ಲ. ಅವನು ಹುಲ್ಲು, ಎಲೆಕಡ್ಡಿಗಳಿಂದ ಇಡೀ ಚೀಲವನ್ನು ತುಂಬಿಸಿದ. ರಾಜನಿಗೆ ಚೀಲವನ್ನು ದೂರದಿಂದಲೇ ತೋರಿಸುತ್ತೇನೆ. ರಾಜನಿಗೆ ಸಂತೋಷವಾಗುವುದು. 3 ತಮ್ಮ ತಮ್ಮ ಚೀಲವನ್ನು ಹೊತ್ತುಕೊಂಡು ತಲುಪಿದರು ದರ್ಬಾರಿಗೆ. ರಾಜ ಕೇಳಿದ, ಕೆಲಸ ಆಯಿತಾ? ಪ್ರಭು, ಕೆಲಸ ಆಯಿತು. ಈಗ ರಾಜನು ಮುಂದಿನ ಮಾತು ಅವರ ಮುಂದಿಟ್ಟ. ಹೇಳಿದ, 3 ಮಂತ್ರಿಗಳನ್ನು 3 ತಿಂಗಳಿಗಾಗಿ ಕಾರಾಗೃಹದಲ್ಲಿ ಬಂದ್ ಮಾಡಿ 3ರ ಬಳಿ ತಮ್ಮ ತಮ್ಮ ಚೀಲವನ್ನು ತಲುಪಿಸಿ ಮತ್ತು ತಿನ್ನಲು ಕುಡಿಯಲು ಏನನ್ನೂ ಕೊಡಬೇಡಿ. 3 ಇದೇ ಚೀಲಗಳ ಆಸರೆಯಿಂದ ಬದುಕಲಿ. ಒಳ್ಳೆಯ ಹಣ್ಣುಗಳನ್ನು ಆರಿಸಿ ತಂದಿರಬಹುದು. ನನಗೆ ಭರವಸೆ ಇದೆ. ಅದೇ ಒಳ್ಳೆಯ ಹಣ್ಣುಗಳ ಆಸರೆಯಿಂದ ಅವರಿಗೆ ಅವರ ಜೀವನವನ್ನು 3 ತಿಂಗಳವರೆಗೆ ನಡೆಸಬೇಕು. ಮೊದಲನೆಯವನು ಭಗವಂತನಿಗೆ ಧನ್ಯವಾದಗಳನ್ನು ಹೇಳಲಾರಂಭಿಸಿದ. ನೀವು ನನಗೆ ಒಳ್ಳೆಯದನ್ನು ಮಾಡಿದ್ದೀರಿ. ನನಗೆ ಸರಿಯಾದ ಬುದ್ಧಿ ಕೊಟ್ಟಿದ್ದೀರಿ. ನಾನು ರಾಜನಿಗಾಗಿ ತಂದಿದ್ದೆ, ಇದು ನನಗಾಗಿ ಬಂತು. 2ನೆಯವನು ಅಲ್ಲಿಯೇ ಕೈ ಮುಗಿದು ಬೇಡಲಾರಂಭಿಸಿದ. ಮಹಾರಾಜ, ಇದರಲ್ಲಿ ಮೇಲೆ ಮಾತ್ರ ಒಳ್ಳೆಯ ಹಣ್ಣುಗಳಿವೆ, ಕೆಳಗೆ ಎಲ್ಲ ಹಾಳಾದ ಕೊಳೆತ ಹಣ್ಣುಗಳಿವೆ. ನನಗೆ ಇಂಥ ಶಿಕ್ಷೆ ಕೊಡಬೇಡಿ, ನಾನು ಸತ್ತು ಹೋಗುತ್ತೇನೆ. ಮತ್ತು 3ನೆಯವನು ಸಾಷ್ಟಾಂಗ ಅಡ್ಡ ಬಿದ್ದ. ತಲೆಯನ್ನು ನೆಲಕ್ಕೆ ಮುಟ್ಟಿಸಿ ಹೇಳಿದ, ಪ್ರಭು, ರಾಜ ಸಾಬ್, ನೀವೇ ನನ್ನ ಎಲ್ಲ. ನೀವು ನನ್ನನ್ನು ರಕ್ಷಿಸಿ. ಇದರಿಂದಾಗಿ 2 ದಿನ ಕೂಡ ಬದುಕಲಾರೆ. ಈ ಚೀಲದಲ್ಲಿ ಒಂದೇ ಒಂದು ಹಣ್ಣು ಇಲ್ಲ. ಇದರಲ್ಲಿ ಎಲೆಗಳು ತುಂಬಿದೆ, ಹುಲ್ಲು ಕಡ್ಡಿಗಳು ತುಂಬಿದೆ. ನನಗೆ ರಕ್ಷಣೆ ಕೊಡಿ, ನನಗೆ ಶಿಕ್ಷೆ ಕೊಡಬೇಡಿ. ರಾಜನು ಎಲ್ಲರಿಗೂ ಸಂದೇಶ ಕೊಟ್ಟ, ನಾನು ಯಾವ ರಾಜನೂ ಅಲ್ಲ. ನಿಜವಾದ ರಾಜ, ಈ ಜಗತ್ತಿನ ರಾಜ, ಸರ್ವಶಕ್ತಿವಂತ. ಅವನು ಪ್ರಭು. ನಾವು ಹಳ್ಳಿಗೆ ಹೋಗುವಾಗ ನಮಗೆ ಕೂಡ ಹೀಗೆ ಚೀಲ ಸಿಗುವುದು. ಅದರಲ್ಲಿ ಕರ್ಮ ತುಂಬಿರುವುದು. ಯಾರು ಒಳ್ಳೆಯ ಹಣ್ಣು ಆರಿಸುವರು, ಒಳ್ಳೆಯ ಕರ್ಮ ಮಾಡುವರು, ಅವರ ಜೀವನ ನಡೆಯುವುದು ಒಳ್ಳೆಯದಾಗಿ. ಯಾರು ಕೊಳೆತ ಹಾಳಾದುದನ್ನು ತುಂಬಿಸಿಕೊಂಡು ಹೋಗುತ್ತಾನೆ, ಅವನದು ಏನೂ ಆಗಬಹುದು. ಮತ್ತು ಹುಲ್ಲುಕಡ್ಡಿ ಎಳೆ ತುಂಬಿಸಿಕೊಂಡು ಹೋಗುತ್ತಾನೆ, ಅವನದು ಏನೂ ಆಗಬಹುದು ಎಂದು ಯೋಚಿಸಿ. ತುಂಬ ಸಣ್ಣದಾದ ಕಥೆ ಇದೇ ತಿಳಿಸುವುದು. ಈ ಜಗತ್ತಿನ ರಾಜನು ನಮಗೆ ಅವಕಾಶ ಕೊಟ್ಟಿದ್ದಾನೆ.
ಒಳ್ಳೆಯ ಹಣ್ಣು ಆರಿಸಲು ನಮ್ಮಲ್ಲಿ ಕೆಲವರು ಹುಲ್ಲುಗಡ್ಡಿ ತುಂಬಿಸಲು ಶುರು ಮಾಡಿದ್ದೇವೆ. ಕೊಳೆತ ಹಾಳಾದ ಹಣ್ಣು ತುಂಬಿಸಲು ಶುರು ಮಾಡಿದ್ದೇವೆ. ನಮಗೆ ಅನಿಸುತ್ತಿದೆ ನಾವು ತುಂಬ ಸರಿಯಾದುದನ್ನೇ ಮಾಡುತ್ತಿದ್ದೇವೆ. ನಮ್ಮ ಕರ್ಮವನ್ನು ಗುರುತಿಸಲು ಶುರು ಮಾಡೋಣ. ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಮಾಡೋಣ. ನಿಮಗೆ ಸರಿ ಎಂದು ಅನಿಸಿದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ. ನಾವು ಪಾಸಿಟಿವ್ ಆಗಿ ಯೋಚಿಸೋಣ. ಮತ್ತೆ ಅದೇ ಮಾತು ಹೇಳುತ್ತಿದ್ದೇನೆ, ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ. ಸದಾ ನಗುನಗುತ್ತಾ ಇರಿ.